ರಾಜ್ಯ ಕಾಂಗ್ರೆಸ್ನದ್ದು. ನೋಡಿ, ಖರ್ಗೆ ಅವರು ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾರೆ, ಯಾರೂ ಮಾತಾಡಬಾರದು ಇದ್ರ ಬಗ್ಗೆ, ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕು ಅಂತ ಈ ಹಿಂದೆಗೆ. ಆಮೇಲೆ ಈಗ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದಾರೆ. ಇದರ ಮಧ್ಯೆ ಕುರ್ಚಿ ಕಲಹ ನಿಂತಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಕೂಗು ಕೇಳಿ ಬರ್ತಾ ಇದೆ. ಈ ಬಜೆಟ್ ಕೊನೆಗೆಲ್ಲ ಅವರದ್ದು, ಇನ್ನೂ 3 ಬಜೆಟ್ ಮಂಡಿಸ್ತಾರೆ ಸಿದ್ದರಾಮಯ್ಯನವರು, ಹೀಗಂತ ಸಚಿವ KN ರಾಜಣ್ಣ, ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಸಿದ್ದು ಆಪ್ತರ ಹೇಳಿಕೆಗಳಿಂದ DCM DK ಶಿವಕುಮಾರ್ ಬಣ ಕೆಂಗಣ್ಣು ಬೀರ್ತಾ ಇದೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಬ್ರು ಒಟ್ಟುಗೂಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ನಿನ್ನೆಯಷ್ಟೇ ಜೇವರ್ಗಿಯ ಬಹಿರಂಗ ವೇದಿಕೆಯಲ್ಲೇ ಒಗ್ಗಟ್ಟಿನ ಸೂಚನೆ ಕೊಟ್ಟರು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಆದರೆ ಒಟ್ಟಾಗಿರೋದಿದ್ರೆ ಜನ ಮೆಚ್ಚೋದಿಲ್ಲ. ಹಾಗಾಗಿ ಒಟ್ಟಾಗಿರೋದಿದ್ರೆ ಜನ ಮೆಚ್ಚೋದಿಲ್ಲ ಅನ್ನೋ ವಾರ್ನಿಂಗನ್ನು ಮಾಡಿದ್ರು. ಎಲ್ಲ ಒಟ್ಟಾಗೋಗಿ ಕೆಲಸವನ್ನು ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ ಅವರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 16ನೇ ಬಜೆಟ್ ಮಂಡಿಸಿದ ನಂತರ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಇದು ಅಂತ ಹೇಳಿದ್ರು. ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಹೋಗಿ ಸಿದ್ದರಾಮಯ್ಯನವರು ಇನ್ನೂ ಬಜೆಟ್ ಮಂಡಿಸ್ತಾರೆ, ಇನ್ನೂ 3 ಬಜೆಟ್ ಅಂತ. ಆದರೆ ಇದು ವಿಪಕ್ಷಗಳಿಗೆ ಟಾಂಗ್ ಕೊಡೋಕೆ ಹೋಗಿ ಸ್ವಪಕ್ಷದವರ ಕೆಂಗಣ್ಣಿಗೆ ಗುರಿ ಆಗೋಯ್ತಾ ಈಗ ಅಂತ. ಶರತ್, ಒಂದು ಚರ್ಚೆಗಳು ಯಾಕಂತ ಹೇಳಿದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು 16ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ವ್ಯಾಖ್ಯಾನಗಳಿದೆ. ಆದರೆ ಇಲ್ಲಿ ಬಿಜೆಪಿ ಇನ್ನೊಂದು ಚರ್ಚೆಯನ್ನು ಹುಟ್ಟುಹಾಕಿದೆ, ಇದೇ ಸಿಎಂ ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಅಂತ ಹೇಳಿ. ಕಾರಣ ಇಷ್ಟೇ, ಇಲ್ಲಿ ಅಧಿಕಾರವನ್ನು ಬಿಟ್ಕೊಡ್ಬೇಕು, ನವೆಂಬರ್ ಡೆಡ್ ಲೈನ್ಗಳು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಿಸೆಂಬರ್ ಡೆಡ್ ಲೈನ್ ಕೂಡ ಇದೆ. ಈ ಡೆಡ್ ಲೈನ್ ಆದ ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಇಲ್ಲಿ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅದಕ್ಕೆ DK ಶಿವಕುಮಾರ್ ಬರ್ತಾರೆ ಅಂತ ಚರ್ಚೆ ಹುಟ್ಟಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಆಪ್ತರು ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು 3 ಬಜೆಟ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಹೇಳಿ KN ರಾಜಣ್ಣ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದಕ್ಕೆ ಸಿದ್ದು ಆಪ್ತರು ಕೂಡ ಧ್ವನಿಗೂಡಿಸಿದ್ದಾರೆ. ಅತ್ತ DK ಶಿವಕುಮಾರ್ ಆಪ್ತರಿಗೆ ಇದು ಕಂಗೆಣ್ಣು ಗುರಿಯಾಗಿದೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಹೇಳಿದೆ, ಈ ಚರ್ಚೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಚರ್ಚೆಯನ್ನು ಇದು ಮುಂದುವರಿತಾರೆ, ಬಿಡ್ತಾರೆ ಅಥವಾ DK ಆಗ್ತಾರೆ, ಯಾವುದೂ ಚರ್ಚೆಯನ್ನು ಕೂಡ ಹುಟ್ಟಾಕ್ಬೇಡಿ, ಸೈಲೆಂಟ್ ಆಗಿರಬೇಕು. ತಮ್ಮ ಕೆಲಸ, ಯಾಕಂದ್ರೆ ಶಾಸಕರ ಕೆಲಸ ಏನು, ಆಡಳಿತ ಮಾಡೋದು, ಅದಾದ ಬಳಿಕ ಸಚಿವರುಗಳಿಗೆ ತಮ್ಮ ಇಲಾಖೆ ಮೇಲೆ ಕಣ್ಣಿಟ್ಕೊಂಡಿಡುವುದು, ಈ ಎಲ್ಲಾ ಒಂದು ಸಂಬಂಧಪಟ್ಟಂತೆ ಒಂದಿಷ್ಟು ಸುಧಾರಣೆಗಳು ಮಾಡಬೇಕು. ಇದನ್ನ ಬಿಟ್ಕೊಂಡ್ರೆ ವ್ಯಕ್ತವಾಗಿರ್ತಕ್ಕ ಚರ್ಚೆ ಮಾಡಿ ಅಂತೇಳಿ ಮಾಡಬೇಡಿ ಅಂತ ಸಾಕಷ್ಟು ಬಾರಿ ಹೇಳಿದ್ರು. ಆದ್ರೆ ಮಲ್ಲಿಕಾರ್ಜುನ್ ಚರ್ಚೆಗೆ ಯಾರೂ ಕೂಡ ಅಷ್ಟು ಒಂದ್ ಕಡೆ ಸೊಪ್ಪು ಹಾಕಿದ್ರು. ಅದಾದ ಬಳಿಕವಾಗಿ ಇನ್ನೂ ಕೂಡ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜೇವರ್ಗಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ರಿ, ಹೀಗಾಗಿ ನೀವು ಇನ್ನು ಒಟ್ಟಿಗೆ ಇಲ್ಲ ಅಂತ ಹೇಳಿದ್ರೆ ಅಥವಾ ಹೊಂದಾಣಿಸಿಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ದೇವರು ಕೂಡ ಮೆಚ್ಚಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಜನರು ಕೂಡ ಮೆಚ್ಚಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಈ ಮೂಲಕವಾಗಿ ಒಗ್ಗಟ್ಟಿನ ಮಂತ್ರವನ್ನ ನೀವಿಬ್ರು ಕೂಡ ಪಠಿಸಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಪುನಃ ಸಿಎಂ ಕೂಗು, ಸಿಎಂ ಚರ್ಚೆಯನ್ನು ಹುಟ್ಟಾಕಬೇಡಿ ಅಂತೇಳಿ ಒಂದಿಷ್ಟು ಸೂಚನೆಗಳನ್ನ ವೇದಿಕೆಯ ಮೇಲಿಂದಲೇ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಇದು ಕೂಡ ಬಹಿರಂಗ ಹೇಳಿಕೆ ಯಾವಾಗ ಕೊಡ್ತಾರೆ, ಬಹಿರಂಗ ಸೂಚನೆ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೂ ಕೂಡ, ಯಾಕಂದ್ರೆ ಶಾಸಕರು ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಸಂದೇಶ ರವಾನೆ ಆಗಬೇಕು. ಇದಕ್ಕೋಸ್ಕರ ಈ ಒಂದು ಚರ್ಚೆಯನ್ನ ಹುಟ್ಟು ಹಾಕ್ತಾರೆ ಅಂತ ಹೇಳಿದಾಗ್ತಿದೆ. ಒಟ್ಟಾರಾಗಿ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಕೂಗು ಅಥವಾ ಸಿಎಂ ಬದಲಾವಣೆ ಚರ್ಚೆಗಳಾಗ್ತಾ ಇದೆ. ಇದರೊಡನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಹಿರಂಗ ಸೂಚನೆಯು ಕೂಡ ಒಂದು ಚರ್ಚೆಯನ್ನು ಹುಟ್ಟಾಗ್ತಾ ಇದೆ. ಇದು ಕೂಡ ಒಂದು ಸಂದೇಶವನ್ನು ರವಾನಿಸೋದು. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರು, ಅದೇ ರೀತಿಯಾಗಿ DK ಶಿವಕುಮಾರ್ ಆಪ್ತರ ಬಾಯನ್ನು ಮುಚ್ಚಿಸುವಂತ ತಂತ್ರ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಇಲ್ಲಿ ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.